ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದಿನ ದಿನ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗಿದೆ. ಈ ಒಳ್ಳೆಯ ಸೂಚನೆ ನಿಮಗೆ ನಿಮ್ಮ ಶೈಕ್ಷಣಿಕ ಉದ್ದೇಶವನ್ನು ಪಡೆಯಲು ಪ್ರೇರಣೆ ನೀಡುತ್ತದೆ. ನೀವು ಈ ಸಮಯದಲ್ಲಿ ವಿದೇಶಕ್ಕೆ ಹೋಗಲು ಯೋಚಿಸುತ್ತಿರುವಿರಿ. ಈ ಸಕಾರಾತ್ಮಕ ಅವಸರದ ಪೂರ್ಣ ಲಾಭ ಪಡೆಯಿರಿ. ಇಂದು ನಿಮ್ಮ ಅನಿಸಿಕೆಗಳು ಬಹಳ ಎತ್ತರದಲ್ಲಿವೆ. ನಿಮ್ಮಿಬ್ಬರಲ್ಲಿ ಒಬ್ಬರ ಸಂಬಂಧವನ್ನು ಆಳವಾಗಿಸಲು ಪ್ರಯತ್ನಿಸುವಿರಿ. ನಿಮ್ಮ ಅನಿಸಿಕೆಯನ್ನು ಹೇಳಿ ಮತ್ತು ಅವರು ಹೇಳುವುದನ್ನು ಕೇಳಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಹೊಸ ವೇಗವು ಬರಲಿದೆ. ನೀವು ನವೀನ ವಿಚಾರದೊಡನೆ ನಡೆಯುತ್ತಿರುವಿರಿ. ನಿಮ್ಮ ಸಫಲತೆಯು ನಿಶ್ಚಿತವಾಗಿದೆ. ನಿಮ್ಮಲ್ಲಿ ಕೆಲವರಿಗೆ ಮುಂಬಡ್ತಿಯ ರೂಪದಲ್ಲಿ ಇದರ ಪರಿಣಾಮ ಸಿಗಬಲ್ಲದು. ಈ ಸಮಯ ನಿಮಗೆ ನಿಮ್ಮ ಕ್ಷಮತೆಯನ್ನು ತೋರಿಸಲು ಶ್ರೇಷ್ಠವಾಗಿದೆ. ನಿಮ್ಮ ಪ್ರದರ್ಶನವು ಎಲ್ಲರ ಗಮನ ಸೆಳೆಯುವುದು. ಈ ನವೀನ ಪ್ರತಿಭೆಯಿಂದ ಹೊಸ ಉತ್ತರಾಧಿಕಾರವು ಸಿಗುವುದು. ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ. ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ. ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು. ಏನಾದರೂ ಕೆಟ್ಟದನ್ನು ತಿನ್ನುವುದರಿಂದ ಇಂದು ನಿಮಗೆ ಹೊಟ್ಟೆ ನೋವು ಆಗಬಹುದು. ಅದರ ಸ್ವಾದ ಮತ್ತು ಹೊಟ್ಟೆ ತುಂಬ ಊಟವಾದ ತಕ್ಷಣವೇ ಚೆನ್ನಾಗಿ ಅನಿಸುತ್ತದೆ. ಅದು ನಿಮ್ಮ ಶರೀರಕ್ಕೆ ಒಳ್ಳೆಯದೇ ಆಗಿರಬೇಕು ಎಂಬ ಅವಶ್ಯಕತೆ ಇರುವುದಿಲ್ಲ. ಸರಿಯಾದ ಹಾಗೂ ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಶಕ್ತಿ ಸ್ಥಿತಿ ಮೊದಲಿಗಿಂತ ಹೆಚ್ಚುತ್ತದೆ ಹಾಗೂ ತೂಕವು ಕಡಿಮೆಯಾಗುತ್ತದೆ. ವೃಷಭ ರಾಶಿ, ಬಹುಶಃ ಇಂದು ನಿಮಗೆ ಅನಿಸುತ್ತದೆ ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಎಂದು. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಾವು ಎಲ್ಲರನ್ನೂ ಸಂತೋಷವಾಗಿ ಇಡಲು ಸಾಧ್ಯವಿಲ್ಲ. ಕೆಲವು ವ್ಯಕ್ತಿಗಳು ನೀವು ಎಷ್ಟು ಹೇಳಿದರೂ ಅರ್ಥ ಮಾಡಿಕೊಳ್ಳದಿದ್ದರೆ ಅಂಥವರಿಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡಬೇಡಿ. ಒಂದೊಂದು ಸಲ ನಮ್ಮನ್ನು ಶಾಂತಿಯಿಂದ ಇಟ್ಟುಕೊಳ್ಳುವುದು ಮುಖ್ಯವಾಗಿರುತ್ತದೆ. ನೀವು ಇವತ್ತು ಒಬ್ಬರು ಗೊತ್ತಿಲ್ಲದೇ ಇರುವಂತಹವರನ್ನು ಭೇಟಿ ಮಾಡುತ್ತೀರಾ. ಅವರು ತುಂಬಾ ದೂರದಲ್ಲಿ ಇರುವವರು. ಇದರ ಅರ್ಥ ಏನೆಂದರೆ ಇವತ್ತು ನೀವು ಇಂಟರ್ನೆಟ್ನಲ್ಲಿ ತುಂಬಾ ಬ್ಯುಸಿಯಾಗಿರುತ್ತೀರಿ. ನೀವು ಅವರನ್ನು ಯಾವುದಾದ್ರೂ ಸ್ನೇಹಿತರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ ಅಥವಾ ಅವರು ನಿಮ್ಮ ಜಾಗದಲ್ಲಿ ಸುತ್ತಾಡಲು ಬರುತ್ತಾರೆ. ಏನಾದರೂ ಆಗಲಿ, ಇವತ್ತು ನಿಮಗೆ ಖುಷಿಯ ದಿನವಾಗಿದೆ. ಎಂಜಾಯ್ ಮಾಡಿ. ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ಹಾಗೂ ನೌಕರಿಯ ಹುಡುಕಾಟದಲ್ಲಿ ಇರುವಿರಾದರೆ ನಿಮಗೆ ನಿಮ್ಮ ಯಾವುದೇ ಮಿತ್ರರಿಂದ ಇಂದು ಯಾವುದೇ ಆಕರ್ಷಕ ಪ್ರಸ್ತಾಪದಲ್ಲಿ ಸಹಾಯಕವಾದ ಸಂದೇಶ ಬರಬಹುದು. ಇದೊಂದು ವಾಸ್ತವಿಕ ಕೆಲಸವಲ್ಲದಿರಬಹುದು. ನೀವು ಅದನ್ನು ಹುಡುಕುತ್ತಿರುವಿರಾದರೆ ಇದನ್ನು ಸ್ವೀಕರಿಸಿ. ದೇಶದ ಮೂಲೆ ಮೂಲೆಗಳಲ್ಲಿ ನಿಮ್ಮ ಪ್ರಗತಿಯ ಸರಿಯಾದ ಪಥವು ಮುಂದುವರಿಯುವುದು. ಇಂದಿನ ದಿನ ಯಾರಿಂದಲಾದರೂ ಸಹಾಯ ಕೇಳುವುದಕ್ಕಾಗಿ ಹಿಂಜರಿಕೆ ಸರಿಯಲ್ಲ. ಇಂದು ಪಾರ್ಟ್ನರ್ಶಿಪ್ಗೆ ಒಳ್ಳೆಯ ಲಾಭ ದೊರೆಯಲಿದೆ. ಆದ್ದರಿಂದ ನೀವು ಯಾವುದಾದರೂ ಪಾರ್ಟ್ನರ್ಶಿಪ್ ಮಾಡಬೇಕೆಂದಿದ್ದರೆ ಇಂದಿನ ದಿನ ತುಂಬಾ ಒಳ್ಳೆಯದು. ಯಾವುದಾದರೂ ಹಳೆಯದನ್ನು ಕೊಟ್ಟು ತೆಗೆದುಕೊಳ್ಳುವುದು, ಅದನ್ನು ನೀವು ಮರೆತು ಬಿಟ್ಟಿದ್ದರೆ ಇಂದು ನಿಮಗೆ ಅದರ ಲಾಭವು ದೊರೆಯುವುದು. ನಿಮಗೆ ಒಂದು ಸರ್ಪ್ರೈಸ್ ಆಗುವುದು. ನೀವು ಆಶ್ಚರ್ಯಪಡುವಿರಿ. ಆದರೆ ಈ ಹಣವನ್ನು ಹಾಗೆಯೇ ಖರ್ಚು ಮಾಡಿಬಿಡಬೇಡಿ. ಉಳಿಸಿ ಬ್ಯಾಂಕ್ನಲ್ಲಿ ಇಡಿ. ನಿಮ್ಮ ಹತ್ತಿರ ಯಾವುದಾದ್ರೂ ದೀರ್ಘಾವಧಿಗೆ ಒಳ್ಳೆಯ ಪ್ರಸ್ತಾಪ ಬಂದರೆ ಅದನ್ನು ಸ್ವೀಕರಿಸಿ. ನಿಮಗೆ ಅನ್ನಿಸುವುದು ಬಿಸಿನೆಸ್ನಲ್ಲಿ ಒಬ್ಬರೇ ಹೋಗುವುದಕ್ಕಿಂತ ಇಬ್ಬರು ಇದ್ದರೆ ಒಳ್ಳೆಯದು ಎಂದು. ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು. ನಿಮಗೆ ಶೀತದಂತಹ ಸಮಸ್ಯೆಗಳು ಉಂಟಾಗಬಹುದು. ಆಲ್ಕೋಹಾಲ್ ಬೇವರೇಜ್ ಹಾಗೂ ಧೂಮಪಾನದಂತಹ ಸಮಸ್ಯೆಗಳಿಂದ ದೂರವಿರಿ. ನಿಮಗೆ ಜ್ವರ ಎಂದು ತಿಳಿದರೆ ನೀವು ವಿಶ್ರಾಂತಿಯಿಂದ ಇದ್ದು ಅದನ್ನು ದೂರವಿರಿಸಲು ಪ್ರಯತ್ನಿಸಿ. ಮಿಥುನ ರಾಶಿ, ಇಂದು ನೀವು ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ತುಂಬಾ ಸಕಾರಾತ್ಮಕವಾಗಿ ಕಾಣುವಿರಿ. ಅದು ನಿಮ್ಮ ಪರಿವಾರದವರ ಕೆಲಸ, ಸ್ನೇಹ ಅಥವಾ ಪ್ರೀತಿಗೆ ಸಂಬಂಧಿಸಿದ್ದೂ ಆಗಿರಬಹುದು. ಇಂದು ನೀವು ನಿಮ್ಮ ಭವಿಷ್ಯವನ್ನು ತೆಗೆದುಕೊಂಡು ಒಳ್ಳೆಯ ಮೂಡ್ನಲ್ಲಿ ಇರುವಿರಿ. ಇದರಿಂದ ಬೇರೆ ಜನರು ಕೂಡ ನಿಮ್ಮ ಮೇಲೆ ಪ್ರಭಾವಿತರಾಗುವರು. ನಿಮ್ಮ ಸಕಾರಾತ್ಮಕತೆಯ ಪ್ರಯೋಗ ನಿಮ್ಮ ಹಾಗೂ ಬೇರೆಯವರ ಜೀವನದಲ್ಲಿ ಸಂತೋಷವನ್ನು ತರಲು ಮಾಡಿ. ನಿಮ್ಮ ಸ್ನೇಹಿತರಿಂದ ದೂರ ಇದ್ದು ಅದರಲ್ಲಿಯೇ ನಿಮ್ಮ ವಿಶ್ವಾಸವನ್ನು ಕಾಯಮಾಗಿ ಮಾಡಿಕೊಳ್ಳಿ. ನಿಮ್ಮ ಕಿವಿ ಕಣ್ಣು ತೆರೆದಿಡಿ. ಗಮನದಿಂದ ಕೇಳಿ. ಇದು ನಿಮಗೆ ಹಿತವನ್ನು ಕೊಡುತ್ತದೆ ಎಂದು ನಿಮಗೆ ಅನ್ನಿಸುತ್ತದೆ. ನೀವು ವ್ಯಾಪಾರವನ್ನು ಮುಂದುವರಿಸುವುದಕ್ಕೆ ಯಾರಾದರೂ ಸಲಹಾಕಾರರ ಸಹಾಯ ಪಡೆದುಕೊಳ್ಳಬೇಕು ಎಂದು. ಇದು ಒಂದು ಒಳ್ಳೆಯ ನಿರ್ಣಯವಾಗಿದೆ. ಹಿಂದಿನ ದಿನಗಳಿಗಿಂತ ಇಂದಿನ ದಿನಗಳು ನಿಮಗೆ ಉಪಯೋಗಕ್ಕೆ ಬರುತ್ತದೆ. ಇಂದು ನೀವು ಬೇರೆಯವರ ಸಹಾಯಕ್ಕೆ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು. ಇಂದು ಸ್ವಲ್ಪ ದಾನ ಧರ್ಮದ ಕೆಲಸವನ್ನು ಮಾಡಿ.
ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಅಂತಸ್ತನ್ನು ಉಪಯೋಗಿಸಿಕೊಂಡು ಇದರಿಂದ ಬೇರೆಯವರಿಗೂ ಸ್ವಲ್ಪ ಒಳ್ಳೆಯದು ಮಾಡಿ. ನಂತರ ನಿಮಗೆ ಇದರ ಲಾಭವು ದೊರೆಯುವುದು. ಇದರಿಂದ ಒಂದು ವಿಶೇಷವಾದ ನೆಮ್ಮದಿಯಂತೂ ದೊರೆಯುವುದು. ಎಂಥ ಸಂಪರ್ಕಗಳು ಆಗುವು ಎಂದರೆ ಮುಂದೆ ಅವುಗಳಿಂದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು. ನಿಮ್ಮ ಸಕಾರಾತ್ಮಕ ವಿಚಾರಗಳೇ ಯಾವುದೇ ಕಾಯಿಲೆಯನ್ನು ದೂರ ಸರಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಒಳ್ಳೆಯ ಆರೋಗ್ಯವೇ ನಿಮ್ಮನ್ನು ಸಂತೋಷವಾಗಿ ಇರಿಸಲು ಸಾಧ್ಯ. ಜೀವನವನ್ನು ಒಳ್ಳೆಯ ಹಾಗೂ ಸಕಾರಾತ್ಮಕ ವಿಚಾರಗಳಿಂದ ನೋಡುವುದೇ ನಿಮ್ಮ ಆರೋಗ್ಯವನ್ನು ಸರಿಯಾಗಿ ಇಡಲು ಬೇಕಾಗಿರುವ ಔಷಧಿಯಾಗಿದೆ. ನೀವು ನಕಾರಾತ್ಮಕ ವಿಚಾರಗಳನ್ನು ನಿಮ್ಮ ಅಕ್ಕಪಕ್ಕ ಹರಿದಾಡದಂತೆ ನೋಡಿಕೊಳ್ಳಿ. ಏಕೆಂದರೆ ಒಳ್ಳೆಯ ಆರೋಗ್ಯಕ್ಕೆ ನೀವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೇಂದ್ರೀಕರಿಸುವ ಅವಶ್ಯಕತೆ ಇದೆ. ಕರ್ಕರಾಶಿ, ಇವತ್ತು ನೀವು ನಿಮ್ಮವರು ನಿಮಗೋಸ್ಕರ ಮಾಡುವ ಸಹಾಯವನ್ನು ನೋಡುತ್ತೀರಿ. ಅವರ ಸಣ್ಣ ಸಣ್ಣ ಪ್ರಯಾಸವು ನಿಮ್ಮ ಹೃದಯವನ್ನು ತಾಕುತ್ತದೆ. ಅವರ ಸಹಾಯ ಹಾಗೂ ಅವರ ಪ್ರೀತಿಯ ಕಾರಣ ನೀವು ಅವರಿಗೆ ಆಭಾರಿಯಾಗುವಿರಿ. ಅವರು ಮಾಡುವ ಸಹಾಯ ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ನೀವು ಅವರಿಗೆ ಧನ್ಯವಾದಗಳನ್ನು ಹೇಳುವುದನ್ನು ಮರೆಯಬೇಡಿ. ರೊಮ್ಯಾನ್ಸ್ನಿಂದ ತುಂಬಿದ ಇಂದಿನ ದಿನ ವಿಶೇಷವಾಗಿದೆ. ಈ ದಿನಗಳಲ್ಲಿ ನೀವಿಬ್ಬರು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇದ್ದೀರಿ. ಇಂದಿನ ದಿನ ನಿಮ್ಮ ಸಂಗಾತಿಗೆ ಊಟವನ್ನು ಕೊಡಿಸಿ. ಇಂದು ನಿಮ್ಮ ಪ್ರತಿಭೆಯ ಉಪಯೋಗವು ಕಾರ್ಯಸ್ಥಳದ ಮೇಲೆ ಪ್ರಭಾವೀಕೃತಗೊಳಿಸಲು ಇದೆ. ಇದರಿಂದ ನಿಮಗೆ ವ್ಯಾವಹಾರಿಕ ಸಫಲತೆ ಅಥವಾ ಧನಲಾಭವೂ ಆಗುವ ಸಂಭವವಿದೆ. ಇಂದಿನ ದಿನ ಫ್ಯಾಷನ್ ಡಿಸೈನರ್ಗಳಿಗೆ ಸೃಜನಾತ್ಮಕ ಶಕ್ತಿಯ ವಿಕಾಸವಾದುದಾಗಿದೆ. ಸಂಭವವಿದ್ದಲ್ಲಿ ನಿಮ್ಮ ಸೃಜನಾತ್ಮಕವೇ ಅಲ್ಲದೆ ನವೀನತೆಯನ್ನು ಹುಡುಕಲು ಪ್ರಯತ್ನಿಸಿ. ಎಲ್ಲಿಯವರೆಗೆ ಆರ್ಥಿಕ ವಿಷಯದ ಪ್ರಶ್ನೆ ಇದೆಯೋ ಅಲ್ಲಿಯವರೆಗೆ ಇಂದು ನೀವು ಆರ್ಥಿಕ ಸಲಹೆಗಾರರ ಸಲಹೆ ಪಡೆದುಕೊಳ್ಳಲು ಅವಶ್ಯಕತೆ ಇದೆ. ಇಂತಹ ಸ್ಥಿತಿಯಲ್ಲಿ ಅವರೇ ನಿಮಗೆ ಸರಿಯಾಗಿ ಸಲಹೆ ನೀಡಬಲ್ಲರು. ಆದ್ದರಿಂದ ಅವರ ಮಾತನ್ನು ಸರಿಯಾಗಿ ಕೇಳಿ ಅದರಂತೆ ನಡೆಯಿರಿ. ಇಂದು ನೀವು ನೋಡುವಿರಿ, ಟಿಬಿ ಅಥವಾ ಬೇರೆ ಕಾಯಿಲೆಯನ್ನು ತೆಗೆದುಕೊಂಡು ನೀವು ಡಾಕ್ಟರ್ ಹತ್ತಿರ ಹೋಗುವಿರಿ. ಏಕೆಂದರೆ ನೀವು ಯಾವುದೇ ಕಾಯಿಲೆ ಚಿಕಿತ್ಸೆ ಇಲ್ಲದೆ ಉಳಿಯಬಾರದು ಎಂದು ಬಯಸುವಿರಿ. ನಿಮ್ಮ ಡಾಕ್ಟರ್ನಿಂದ ಸಿಗುವಂತಹ ಯಾವುದೇ ಸಲಹೆಯ ಬಗ್ಗೆ ಸರಿಯಾಗಿ ಗಮನವಹಿಸಿ, ಏಕೆಂದರೆ ಈ ಸಲಹೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಲಾಭದಾಯಕವಾಗಿರುತ್ತದೆ. ಸಿಂಹರಾಶಿ, ಇಂದು ನಿಮ್ಮನ್ನು ನಿಮ್ಮ ಅಕ್ಕಪಕ್ಕದವರು ತಪ್ಪು ತಿಳಿದುಕೊಳ್ಳುವ ಸಂಭವವಿದೆ. ಹಾಗಾಗಿ ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸಿ. ಏನೇ ಮಾತನಾಡಿದರೂ ಯೋಚನೆ ಮಾಡಿ ಮಾತನಾಡಿ. ಏಕೆಂದರೆ ನಿಮ್ಮ ಶಬ್ದಗಳನ್ನು ತಪ್ಪಾಗಿ ತಿಳಿದುಕೊಂಡರೆ ತೊಂದರೆಯಾಗಬಹುದು. ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಿ. ಇಂದು ಅವಶ್ಯಕತೆ ಇದೆ. ನೀವು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಇದೆ. ನಿಮ್ಮ ತಾಳ್ಮೆಗೆ ಕಾರಣವಾಗುತ್ತದೆ. ಇಂದಿನ ದಿನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿ ಮತ್ತು ಕೂಡಿಕೊಂಡು ತುಂಬಾ ಆನಂದಿಸಿ. ಕೊನೆಯಲ್ಲಿ ನಿಮ್ಮ ಪ್ರೀತಿಯು ನಿಮ್ಮ ಕೆಟ್ಟಿದ್ದ ಸಂಬಂಧವನ್ನು ಖುಷಿಯ ಸಂಬಂಧ ಮಾಡುತ್ತದೆ. ಇಂದು ನಿಮಗೆ ಒಟ್ಟಾಗಿ ಫಲ ಸಿಗುವುದು. ನಿಮ್ಮ ಕೆಲಸವು ಹೆಚ್ಚಾಗುವುದು ಮತ್ತು ಪರಿಣಾಮವು ನಿಮ್ಮ ಆಸೆಗೆ ತಕ್ಕಂತೆ ಸಿಗುವುದಿಲ್ಲ. ನೀವು ಶ್ರಮವಹಿಸಿ ನಿಮ್ಮ ಕೆಲಸವನ್ನು ಜಾರಿಗೊಳಿಸಿರಿ. ಅಡೆತಡೆಗಳು ಹೆಚ್ಚಾಗಿದೆ, ಆದರೆ ಅದನ್ನು ಎದುರಿಸಿ ನಡೆಯುವುದು ಒಳ್ಳೆಯದು. ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯನಿಂದ ಸ್ವಲ್ಪ ಆರ್ಥಿಕ ಸಹಾಯ ದೊರೆಯುವುದು. ಅದು ನಿಮಗೆ ಸಮೃದ್ಧಿಯನ್ನು ನೀಡುವುದು. ನೀವು ಯಾರಿಂದಲಾದರೂ ಹಣ ಪಡೆದಿದ್ದರೆ ಅದನ್ನು ತೀರಿಸಲು ಇನ್ನಷ್ಟು ಸಮಯ ಕೊಡಬಹುದು ಅಥವಾ ಅದನ್ನು ಮರೆತು ಬಿಡಲು ಹೇಳಬಹುದು. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು. ಇಂದು ನೀವು ಸ್ವಚ್ಛ ಹಾಗೂ ಸಮತೋಲನ ಆಹಾರವನ್ನು ತಿನ್ನಲು ಇಷ್ಟಪಡುವಿರಿ. ಅದರಿಂದ ನೀವು ನಿಮ್ಮನ್ನು ಶಕ್ತಿಶಾಲಿಗಳಾಗಿ ಭಾವಿಸುವಿರಿ. ಇಂದು ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗಬಹುದು. ಆದ್ದರಿಂದ ನೀವು ಜಿಮ್ಗೂ ಹೋಗಬಹುದು. ನೀವು ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸಿ. ಕನ್ಯಾ ರಾಶಿ, ನಿಮ್ಮ ಪರಿವಾರದ ಜನರ ಜೊತೆ ನಿಮ್ಮ ಸಂಬಂಧ ಮಧುರವಾಗಿದೆ. ನಿಮ್ಮ ಸಂಬಂಧಗಳನ್ನು ಮಧುರವಾಗಿಸಲು ನೀವು ತುಂಬಾ ಸಹಾಯ ಮಾಡಿದ್ದೀರಿ. ಪ್ರಯತ್ನವನ್ನು ಮುಂದುವರಿಸಿ. ನೀವು ಮತ್ತು ನಿಮ್ಮ ಪರಿವಾರದ ಜನರು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡಲು ತಯಾರಾಗಿರುತ್ತೀರಿ. ನಿಮ್ಮ ಪರಿವಾರದವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಿರಿ. ನೀವು ಅವರೊಂದಿಗೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಿ ಅಥವಾ ಸಿನಿಮಾ ನೋಡಲು ಹೋಗಿ. ಅವರ ಸಹಾಯಕ್ಕೆ ನೀವು ಅವರಿಗೆ ಉಡುಗೊರೆಯನ್ನು ಕೊಡಬಹುದು. ಇಂದು ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಕಷ್ಟಗಳು ಶುರುವಾಗದಂತೆ ನೋಡಿಕೊಳ್ಳಿ. ನಿಮಗೆ ಅಥವಾ ನಿಮ್ಮ ಸಂಗಾತಿಗೆ ಅಥವಾ ತಂದೆ ತಾಯಿಯೊಂದಿಗೆ ಭೇದಭಾವ ಉಂಟಾಗಬಹುದು. ಭೇದಭಾವವು ಚಿಕ್ಕ ವಿಷಯದಿಂದ ಶುರುವಾಗಿ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡಬಹುದು. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯೆ ಸಂಬಂಧವನ್ನು ಸಾಮಾನ್ಯಗೊಳಿಸಲು ಪ್ರಯತ್ನಿಸಿ. ನಿಮ್ಮ ಸಂಸ್ಥಾನವು ನಿಮಗೆ ಹೊಸ ವ್ಯಾಪಾರವನ್ನು ಶುರು ಮಾಡಲು ವಿದೇಶಕ್ಕೆ ಕಳುಹಿಸುತ್ತದೆ. ನೀವು ನಿಮ್ಮ ಯಾತ್ರೆಯನ್ನು ಸಫಲತೆಯಿಂದ ಪೂರೈಸುತ್ತೀರಿ. ನಿಮ್ಮ ಶಂಕೆಯು ನಿರಾಧಾರವಾಗಿದೆ. ನಿಂತು ಹೋಗಿದ್ದ ಅನೇಕ ಕೆಲಸಗಳು ಪೂರ್ಣವಾಗುವಂತೆ ನಿಮಗೆ ಕಾಣಿಸುತ್ತದೆ. ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರಕ್ಕೆ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ನಿಮಗೆ ಇಷ್ಟವಾಗುವಂತಹ ಜಾಗ ದೊರೆಯುವುದು. ಇಂದು ನೀವು ಪ್ರಾಪರ್ಟಿಯ ಕೆಲವು ವಿಕಲ್ಪ ನೋಡಿ.
ಇದರಿಂದ ಸರಿಯಾದ ಮನೆಯನ್ನು ಆರಿಸಿಕೊಳ್ಳಲು ಸುಲಭವಾಗುವುದು. ನಂತರ ನೀವು ಆ ಮನೆಯನ್ನು ಖರೀದಿಸಲು ಹಣವನ್ನು ಜೋಡಿಸಿ. ಇಂದು ನಿಮಗೆ ತ್ವಚೆಗೆ ಸಂಬಂಧಿಸಿದಂತೆ ಯಾವುದಾದರೂ ತೊಂದರೆಯಾಗಬಹುದು. ಸೂರ್ಯನ ಕಿರಣಗಳಿಂದ ತಪ್ಪಿಸಿಕೊಂಡು ಇರಿ ಮತ್ತು ಹೆಚ್ಚು ನೀರು ಕುಡಿಯಿರಿ. ಇದರಿಂದ ನಿಮ್ಮ ತ್ವಚೆ ಆರೋಗ್ಯವಾಗಿರುವುದರ ಜೊತೆಗೆ ಹೊಳೆಯುವುದು. ತುಲಾರಾಶಿ, ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು. ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ. ದಂಪತಿಗಳು ನಿಮ್ಮ ಸಂಬಂಧವನ್ನು ಮುಂದುವರಿಯಲು ಯೋಚಿಸುತ್ತಾರೆ. ನೀವು ನಿಮ್ಮ ಸಂಗಾತಿಗೆ ಕಾರ್ಡ್ ಕಳುಹಿಸಿ. ಇಂದು ನೀವು ನಿಮ್ಮ ಸಂಬಂಧದ ಬಗ್ಗೆ ತುಂಬಾ ಪ್ರಯಾಸ ಪಡುತ್ತೀರಾ. ಇದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ತುಂಬಾ ದಿನದ ಸುಖ ನೀಡುತ್ತದೆ. ಇಂದಿನ ದಿನಗಳಲ್ಲಿ ಸಾಕ್ಷಾತ್ಕಾರ ನೀಡಿರುವಂತಹ ವಿದ್ಯಾರ್ಥಿಗಳು ಶುಭ ಸಮಾಚಾರ ಪಡೆದು ಪ್ರಸನ್ನರಾಗುವರು. ಇಂದಿನ ದಿನ ಓದುವಂತವರಿಗೆ ಹಾಗೂ ವಿತ್ತೀಯ ಕ್ಷೇತ್ರದಲ್ಲಿ ಇರುವವರಿಗೆ ಶುಭವಾಗಿದೆ. ಇಂದು ಅವರಿಗೆ ಅನೇಕ ಹೊಸ ಅವಸರಗಳು ದೊರೆಯುವವು. ಕಷ್ಟಗಳಿರುವಂತಹ ದೊಡ್ಡ ವ್ಯವಹಾರವನ್ನು ಮತ್ತು ಸಣ್ಣ ವ್ಯವಹಾರವನ್ನು ಅಳತೆ ಮಾಡಿ. ಸಣ್ಣ ರಿಸ್ಕ್ ವ್ಯವಹಾರದಲ್ಲಿ ಹಣವನ್ನು ಕೂಡ ಹೂಡಿ. ಇಂದಿನ ಸ್ಟಾಕ್ ಮಾರ್ಕೆಟ್ ಆಕಾಂಕ್ಷೆಯಿಂದ ಕೂಡಿದಂತೆ ಕಾಣುವುದು. ನೀವೇನಾದರೂ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿದರೆ ನಷ್ಟವಾಗುವ ಸಂಭವವಿದೆ. ತೊಂದರೆಗಳಿರುವಂತಹ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ. ಇಂದು ನೀವು ಸುರಕ್ಷಿತ ಆಹಾರ ಮತ್ತು ಸುರಕ್ಷತೆಯ ಮಾರ್ಗಗಳನ್ನು ಉಪಯೋಗಿಸಬೇಕಾಗಬಹುದು. ಆದ್ದರಿಂದ ನೀವು ನಿಮ್ಮ ಪರಿವಾರದವರನ್ನು ಕಾಯಿಲೆಗಳಿಂದ ಹಾಗೂ ಇನ್ಫೆಕ್ಷನ್ನಿಂದ ದೂರವಿರಿಸಿ. ನೆನಪಿನಲ್ಲಿಡಿ, ನೀವು ಹೆಚ್ಚು ತಾಪಮಾನವಿರುವ ಹಾಗೂ ಹೆಚ್ಚು ಜನಜಂಗುಳಿ ಇರುವಂತಹ ಕಡೆ ಹೋಗಬೇಡಿ. ಕಾಯಿಲೆಗಳು, ಉದಾಹರಣೆಗೆ ಕೆಮ್ಮು ಹಾಗೂ ಶೀತದಂತಹ ಕಾಯಿಲೆಗಳನ್ನು ಸ್ವಲ್ಪ ತೊಂದರೆ ಓಡಿಸಿ ಗುಣಪಡಿಸಬಹುದು. ವೃಶ್ಚಿಕ ರಾಶಿ, ಇಂದು ನಿಮ್ಮ ಮನಸ್ಸು ಹೊರಗೆ ಹೋಗಲು ಇಚ್ಛಿಸುತ್ತದೆ. ನೀವು ಚಿಂತೆಯಲ್ಲೂ ಬೀಳುವಿರಿ. ಹೋಗುವುದಾದರೆ ಎಲ್ಲಿಗೆ ಹೋಗುವುದು? ಏಕೆಂದರೆ ನಿಮ್ಮ ಮನಸ್ಸು ಯಾವುದೋ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ನಿಮ್ಮ ಜೊತೆ ಸುತ್ತಾಡಲು ಬರುತ್ತಿರುವವರ ಇಷ್ಟಗಳ ಬಗ್ಗೆ ಗಮನವಹಿಸಿ. ನಿಮಗೇನಾದರೂ ಸಂಧಾನ ಮಾಡಿಕೊಳ್ಳಬೇಕಾಗಿ ಬಂದರೆ ಮಾಡಿಕೊಳ್ಳಿ. ಕೊನೆಯಲ್ಲಿ ನೀವು ನಿಮ್ಮ ಯಾತ್ರೆಯ ಪೂರ್ಣ ಸಂತೋಷ ಅನುಭವಿಸುವಿರಿ. ಇಂದು ನೀವು ಈ ರೀತಿಯ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತೀರಾ. ಅವರ ಜೊತೆ ನಿಮಗೆ ತುಂಬಾ ಖುಷಿಯಾಗುತ್ತದೆ. ಅವರ ಸ್ನೇಹ, ಒಳ್ಳೆಯ ಸ್ವಭಾವ ಬೀರಿ ನಿಮಗೆ ಮಾತ್ರ ಆಕರ್ಷಣೆ ಮಾಡುವುದಿಲ್ಲ, ಬದಲಾಗಿ ನೀವು ಅವರ ಹತ್ತಿರದ ಸಂಬಂಧ ಮಾಡಲು ಸಹ ಯೋಚಿಸುತ್ತೀರಾ. ಈ ರೀತಿಯೂ ಆಗಬಹುದು. ನೀವು ಇಬ್ಬರೂ ಬೇಗ ಅಫೇರ್ ಶುರು ಮಾಡಿಕೊಳ್ಳುತ್ತೀರಾ. ಮುಂದುವರಿಯುವ ಮೊದಲು ಚೆನ್ನಾಗಿ ಯೋಚಿಸಿ. ನೀವೇನಾದರೂ ಕೆಲಸವಿಲ್ಲದೆ ಇದ್ದರೆ ಆಗ ಇಂದಿನ ದಿನ ಸ್ವಲ್ಪ ಶುಭ ಫಲವನ್ನು ತರುತ್ತದೆ. ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಯಾವುದೇ ಅವಸರವನ್ನು ಕೈಯಿಂದ ಕಳೆದುಕೊಳ್ಳಬೇಡಿ. ಇಂದಿನ ದಿನ ಅನಪೇಕ್ಷಿತವಾದ ವ್ಯಕ್ತಿಗಳಿಂದ ನಿಮಗೆ ಅವಕಾಶಗಳು ಸಿಗುವ ಸಂಭಾವನೆ ಇದೆ. ಆರ್ಥಿಕ ವಿಷಯದಲ್ಲಿ ನಿಮಗೆ ನಷ್ಟವಾಗಿದೆ. ಅದನ್ನು ಹೇಗಾದರೂ ತುಂಬುವ ಅವಶ್ಯಕತೆ ಇದೆ. ಇದಕ್ಕಾಗಿ ನೀವು ಯಾವುದಾದರೂ ಬಂಡವಾಳವನ್ನು ಹೂಡಬೇಡಿ. ಇಲ್ಲದಿದ್ದರೆ ನಷ್ಟ ಇನ್ನೂ ಹೆಚ್ಚಬಹುದು. ಕೆಲವು ಆರ್ಥಿಕ ವಿಷಯಗಳು ಹೇಗೆ ಬರುತ್ತವೆ ಎಂದರೆ ನೀವು ಅವುಗಳನ್ನು ನಿರ್ಲಕ್ಷಿಸಲು ಆಗುವುದಿಲ್ಲ. ಆದ್ದರಿಂದ ಬಂಡವಾಳ ಹೂಡುವ ವಿಷಯದಲ್ಲಿ ನೀವು ಹಳೆಯ ರೀತಿಯಲ್ಲೇ ಕಾಯಂ ಆಗಿರಿ. ಈ ಕಷ್ಟ ಬೇಗ ಮುಗಿದು ಹೋಗುವುದು. ಇಂದು ನೀವು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ಕೊಡಿ. ಏಕೆಂದರೆ ತುಂಬಾ ಸಮಯದವರೆಗೆ ಟಿವಿ ಹಾಗೂ ಕಂಪ್ಯೂಟರ್ನ ಎದುರಿಗೆ ಕೂರುವುದರಿಂದ ನಿಮ್ಮ ಕಣ್ಣು ಹಾಳಾಗಬಹುದು. ಇಂದು ಕಣ್ಣುಗಳಲ್ಲಿ ನೋವು ಉಂಟಾಗಬಹುದು. ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. 2 ಗಂಟೆಗೆ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ಕೊಡಲು ಪ್ರಯತ್ನಿಸಿ. ಸ್ಕ್ರೀನ್ ಮುಂದೆ ಕೂತು ಕೆಲಸ ಮಾಡುವಾಗ ಸ್ವಲ್ಪ ಸಮಯಕ್ಕೆ ಬ್ರೇಕ್ ತೆಗೆದುಕೊಳ್ಳಿ. ಇಲ್ಲವಾದರೆ ನೀವು ಮಾಡುತ್ತಿರುವ ಕೆಲಸದ ಟಾಪಿಕ್ ಅನ್ನು ಬದಲಾಯಿಸಿ. ಕಣ್ಣಿನ ಸಮಸ್ಯೆ ಹಾಗೂ ಇನ್ಫೆಕ್ಷನ್ ಹೆಚ್ಚುತ್ತಿದ್ದರೆ ಡಾಕ್ಟರ್ ಸಲಹೆ ಪಡೆದುಕೊಳ್ಳಿ. ಧನುರಾಶಿ, ತುಂಬಾ ದಿನಗಳಿಂದ ಕಳೆದು ಹೋಗಿರುವ ವಸ್ತು ನಿಮಗೆ ಇಂದು ಸಿಗುವುದರಿಂದ ನಿಮ್ಮ ಮುಖದಲ್ಲಿ ಸಂತೋಷ ಉಂಟಾಗುತ್ತದೆ. ನಿಮ್ಮ ಭಾಗ್ಯ ನಿಮ್ಮ ಜೊತೆ ಇದೆ. ಆದ್ದರಿಂದ ಸಣ್ಣ ಸಣ್ಣ ವಿಷಯಗಳು ಕೂಡ ನಿಮ್ಮ ಮುಖದಲ್ಲಿ ಸಂತೋಷವನ್ನು ತರಿಸುತ್ತವೆ. ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ಕಳೆದು ಹೋಗಿರುವ ವಸ್ತುಗಳನ್ನು ಹುಡುಕಿ, ಯಾರಿಗೆ ಗೊತ್ತು ಯಾವಾಗ ಏನು ಸಿಗುತ್ತದೆ ಎಂದು. ಇಂದು ನೀವು ನಿಮ್ಮನ್ನು ಭಾಗ್ಯಶಾಲಿ ಎಂದುಕೊಳ್ಳಿ. ನೀವು ನಿಮ್ಮ ಸಂಬಂಧದ ಬಡತನದಿಂದ ಖುಷಿಯಾಗಿದ್ದೀರಾ. ಅದರಲ್ಲೂ ನೀವು ಅಂದುಕೊಳ್ಳುತ್ತೀರಾ ನೀವು ನಿಮ್ಮ ಸಂಗಾತಿ ಅತ್ಯಂತ ಖುಷಿಯಾಗಿದ್ದೀರಿ ಎಂದು. ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಎಲ್ಲವನ್ನೂ ವಿಚಾರ ಮಾಡಬೇಕು. ಇದರಿಂದ ನಿಮ್ಮ ಸಮಸ್ಯೆಯು ಬಗೆಹರಿಯುತ್ತದೆ. ಈ ಕಠಿಣ ಸಮಯ ಬೇಗ ಮುಗಿಯುತ್ತದೆ. ನೀವೇನಾದರೂ ಗ್ರಾಫಿಕ್ ಡಿಸೈನಿಂಗ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ತುಂಬಾ ಉತ್ಪಾದಕತೆಗೆ ಸಿದ್ಧವಾಗಿರುತ್ತದೆ. ಇಂದು ನಿಮ್ಮ ಸೃಜನಾತ್ಮಕತೆಯು ಅದರ ಕೊನೆಯಲ್ಲಿ ಇರುತ್ತದೆ. ನಿಮ್ಮ ಉಚ್ಚ ಅಧಿಕಾರಿಯಿಂದ ನಿಮಗೆ ಕಷ್ಟದಿಂದ ಪ್ರಶಂಸೆ ಅಥವಾ ಪ್ರಗತಿಯು ಸಿಗುತ್ತದೆ. ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ. ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು.
ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ. ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ. ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ, ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು. ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು. ಹಾಗೂ ನೆನಪಿನಲ್ಲಿ ಇಡಿ, ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಲಿ. ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟುಬಿಡಿ. ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ. ಮಕರ ರಾಶಿ, ಇಂದು ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಯಾವುದಾದರೂ ಸಂತೋಷದ ಉತ್ಸವವನ್ನು ಆಚರಿಸುವಿರಿ. ಇಲ್ಲವಾದರೆ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ. ಜೊತೆಯಲ್ಲಿ ಕಳೆದಂತಹ ಈ ಕ್ಷಣಗಳು ಯಾವಾಗಲೂ ಸಿಹಿ ನೆನಪಿನ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿ ಇರುತ್ತವೆ. ಆದ್ದರಿಂದ ನೀವು ಇಂದು ಚೆನ್ನಾಗಿ ಮಜಾ ಮಾಡಿ. ನಿಮಗೆ ನೀವೇ ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ. ತುಂಬಾ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ. ನಿಧಾನವಾಗಿ ಮುಂದೆ ಹೋಗಿ. ನಿಮಗೆ ನಿಮ್ಮ ಸಮೂಹದ ಸದಸ್ಯರ ಸಹಯೋಗ ಬೇಕಾಗಿದೆ. ಆದ್ದರಿಂದ ನಿಮ್ಮ ಕೆಲಸಗಳಿಗೆ ಒಂದು ಕೊನೆಯನ್ನು ನೀಡಿ. ನೀವು ಎಲ್ಲರಿಗೂ ಸರಳವಾಗಿ ಹೇಳಬೇಕಾಗುತ್ತದೆ ನಿಮಗೆ ಅವರ ಬಗ್ಗೆ ಏನು ಅಪೇಕ್ಷೆ ಇದೆ ಮತ್ತು ಯಾವ ರೀತಿ ನೀವೆಲ್ಲ ಸೇರಿಕೊಂಡು ಈ ಕೆಲಸವನ್ನು ಪೂರ್ತಿ ಮಾಡುತ್ತೀರಿ ಎಂದು. ನೀವು ಅವರೆಲ್ಲರನ್ನೂ ಹೊಗಳಬೇಕಾಗುತ್ತದೆ. ಅವರೆಲ್ಲ ನಿಮ್ಮ ಕೆಲಸದಲ್ಲಿ ಸಹಯೋಗದಿಂದ ಸೇರುತ್ತಾರೆ. ಯಾರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರು, ಇಂದು ಅವರ ಹೊಸ ಮನೆಯ ಕನಸು ನನಸಾಗುವುದು. ಲೋನ್ಗಾಗಿ ಅರ್ಜಿ ಸಲ್ಲಿಸಲು ಇದು ಒಳ್ಳೆಯ ದಿನ. ಯಾರಾದರೂ ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿದ್ದರೆ ಇಂದು ಅವರ ದಾರಿಯಲ್ಲಿ ಅಡೆತಡೆಗಳು ಉಂಟಾಗಬಹುದು. ಆದ್ದರಿಂದ ನಿಮ್ಮ ಯೋಜನೆಯನ್ನು ಸ್ವಲ್ಪ ದಿನಗಳಿಗೆ ಮುಂದೆ ಹಾಕಿ. ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯುವ ಸಂಭವವಿದೆ. ಆದ್ದರಿಂದ ನಿಮ್ಮ ಮೇಲೆ ಶಾರೀರಿಕ ಕ್ರಮ ಹಾಗೂ ಒತ್ತಡವನ್ನು ಕಡಿಮೆ ಇಟ್ಟುಕೊಳ್ಳಿ. ಇಂದು ನಿಮಗೆ ಮಂಡಿಗಳಿಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆಗಳು ಬರಬಹುದು. ಆದ್ದರಿಂದ ವ್ಯಾಯಾಮ ಮಾಡಿರಿ. ನೀವೇನಾದರೂ ಬೈಕ್ ಓಡಿಸುವುದಾದರೆ ಗಮನದಲ್ಲಿ ಇಟ್ಟುಕೊಳ್ಳಿ. ಹೆಲ್ಮೆಟ್ ಅನ್ನು ಉಪಯೋಗಿಸಿ, ಏಕೆಂದರೆ ನೀವು ಯಾವುದೇ ತರಹದ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು. ಕುಂಭರಾಶಿ, ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಹಸಿವು ಹೆಚ್ಚುವುದು. ಇಂದು ನೀವು ಯಾವ ದಿಕ್ಕಿನಲ್ಲಿ ಸಾಗುತ್ತಾ ಇದ್ದೀರಿ ಎಂದು ತಿಳಿದುಕೊಳ್ಳಲು ಇಚ್ಛಿಸುವಿರಿ. ದಾರಿಯಲ್ಲಿ ನಡೆದು ನೀವು ನಿಮ್ಮನ್ನು ಸರಿಯಾದ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲಿರಿ. ಮುನ್ನಡೆಯಿರಿ ಹಾಗೂ ನಿಮ್ಮ ಎಲ್ಲ ಯೋಗ್ಯತೆಗಳನ್ನು ಹೆಚ್ಚು ಮಾಡಿ. ರೊಮ್ಯಾನ್ಸ್ ಜಗತ್ತಿನಲ್ಲಿ ಈಗ ನಿಧಾನವೇ ಎಲ್ಲವೂ ಆಗಿದೆ. ನಿಮ್ಮ ಕೋಪವೇ ನಿಮ್ಮ ಕೈಯಲ್ಲಿ ಈ ಕೆಲಸ ಮಾಡಿಸುತ್ತಿದೆ ಎಂದು ನಿಮಗೆ ಅನುಭವವಾಗುತ್ತದೆ. ಇದಕ್ಕೋಸ್ಕರ ನೀವು ಆಮೇಲೆ ಪಶ್ಚಾತ್ತಾಪ ಪಡುವಿರಿ. ಇವತ್ತು ಕೋಪ ತುಂಬಾ ಹೊತ್ತಿನ ತನಕ ಇರುವುದಿಲ್ಲ, ಆದರೆ ಕೋಪದಲ್ಲಿ ಆಡಿದ ಮಾತುಗಳ ಪ್ರಭಾವ ಬಹಳ ದಿನಗಳ ಕಾಲ ಇರುತ್ತದೆ. ಇವತ್ತು ನೀವು ಒಳ್ಳೆಯ ಮಾತನಾಡಿ, ಇಲ್ಲದಿದ್ದರೆ ಸುಮ್ಮನೆ ಇರುವುದು ಒಳ್ಳೆಯದು. ಇಂದು ನೀವು ನಿಮ್ಮ ಮುಂದೆ ಬರುವ ಅವಕಾಶಗಳಿಂದ ಆನಂದ ಪಡೆಯುವಿರಿ. ಇಂದು ಯಾವುದೇ ಕೆಲಸ ಬಂದರೂ ಅದನ್ನು ಎದುರಿಸಲು ತಯಾರಾಗಿರಿ. ಇದನ್ನು ಕಾಪಾಡಿಕೊಳ್ಳಲು ನೀವು ಪೂರ್ತಿ ಪ್ರಯಾಸ ಪಡಬೇಕಾಗುತ್ತದೆ. ನಿಮಗೇ ಆಶ್ಚರ್ಯವಾಗುತ್ತದೆ ನಿಮ್ಮಲ್ಲಿ ಎಷ್ಟು ಕ್ಷಮತೆ ಇದೆ ಎಂದು. ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ. ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು. ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು. ಪರಿವರ್ತನದ ಸಂಕೇತವಿದೆ. ಇದರ ಆನಂದವನ್ನು ಪಡೆಯಿರಿ. ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು. ನೀವು ಇದರ ಆನಂದವನ್ನು ಅನುಭವಿಸಿ. ಇಂದು ನಿಮ್ಮ ಅಸ್ವಸ್ಥತೆಯ ನಂತರವೂ ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು. ನೀವು ಶರೀರದ ಮಸಾಜ್ ಮಾಡಬಹುದು. ಸ್ವಲ್ಪ ವಿಶ್ರಾಂತಿಗಾಗಿ ನೀವು ಕೆಲವು ಮಾನಸಿಕ ಕ್ರಿಯೆಗಳನ್ನು ಮಾಡಿ. ಉದಾಹರಣೆಗೆ ಓದುವುದು, ಪದಬಂಧ ಮಾಡುವುದು. ಇದರಿಂದ ನೀವು ಮತ್ತೆ ಶಕ್ತಿ ಕೇಂದ್ರಿತಗೊಳಿಸಬಹುದು. ಮೀನರಾಶಿ, ಇಂದು ನೀವು ಯಾವುದಾದರೂ ಸಣ್ಣ ಯಾತ್ರೆಗೆ ಹೋಗಬಹುದು. ಎಂತಹ ಯಾತ್ರೆ ಎಂದರೆ ನೀವು ಅದರ ಬಗ್ಗೆ ಯೋಚನೆಯೂ ಮಾಡಿರಲೇ ಇಲ್ಲ. ಈ ಯಾತ್ರೆಯಲ್ಲಿ ಚೆನ್ನಾಗಿ ಮಜಾ ಮಾಡಿ. ಈ ಯಾತ್ರೆ ನಿಮಗೆ ತುಂಬಾ ಒಳ್ಳೆಯದಾಗಿ ಸಾಬೀತಾಗುವುದು. ಈ ಯಾತ್ರೆ ಕೆಲಸದ ಕಾರಣದಿಂದ ಹೋಗಿರಬಹುದು ಅಥವಾ ನಿಜವಾಗಿಯೂ ಹೋಗಿರಬಹುದು. ನಿಮಗಂತೂ ಸಂತೋಷ ನೀಡುತ್ತದೆ. ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ. ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು. ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು. ಮೀನರಾಶಿ, ಕರಿಯರ್, ವಿದೇಶದಲ್ಲಿ ಏನಾದರೂ ಓದುವ ಬಗ್ಗೆ ಒಂದು ಸಂಸ್ಥೆಯಿಂದ ನಿಮಗೆ ಆಮಂತ್ರಣ ಬರಲಿದೆ. ಇದನ್ನು ಸರಿಯಾಗಿ ತೆಗೆದುಕೊಳ್ಳಿ, ಏಕೆಂದರೆ ಇದಕ್ಕೆ ನಿಮ್ಮ ಹತ್ತಿರ ಅನೇಕ ಕಾರಣ ಇದೆ. ನೀವು ವಿದೇಶಕ್ಕೆ ಹೋಗುವ ಅವಸರವನ್ನು ನೀವು ಕೈಯಿಂದ ತೆಗೆದುಕೊಳ್ಳುವುದರಿಂದ ನೀವು ನಿಮ್ಮ ಭವಿಷ್ಯವನ್ನು ವರ್ತಮಾನದಲ್ಲಿಯೇ ಸುಧಾರಿಸಿಕೊಳ್ಳುತ್ತೀರಿ. ಇಂದು ನಿಮಗೆ ಒಳ್ಳೆಯ ಸುದ್ದಿ ಕೇಳಿಸಿಕೊಳ್ಳಲು ಸಿಗುತ್ತದೆ. ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು 2 ಸಲ ಯೋಚಿಸಿ. ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ.
ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ. ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ. ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು. ಇಂದು ನಿಮಗೆ ಯಾವುದಾದರೂ ನೋವು ಅಥವಾ ಮಂಡಿಗಳ ನೋವು ದಿನವಿಡೀ ಕಾಡುತ್ತದೆ. ನೀವು ಈ ನೋವಿನಿಂದ ದೂರವಿರಬಹುದು. ನೀವು ಸಮತೋಲನದ ಹಾಗೂ ತಾಜಾ ಊಟ ಮಾಡಿದರೆ, ಜೊತೆಗೆ ವ್ಯಾಯಾಮವನ್ನು ಮಾಡಿ, ಅದರಿಂದ ನಿಮ್ಮ ಆರೋಗ್ಯ ಸರಿಯಾಗಿ ಇರುತ್ತದೆ. ಎಲ್ಲ ತೊಂದರೆಗಳು ಬೇಗನೆ ಮುಗಿದು ಹೋಗುತ್ತವೆ. ಹಾಗೆ ನೀವು ಬೇಗನೆ ಹುಷಾರಾಗುತ್ತೀರಾ.